ಹಾಯ್ ಗಾಯ್ಸ್, ನಿಮ್ಗೆ ಕೇಳಿಸ್ತದೆ ಅಂತ ಅನ್ಕೊಂತಿಲ್ಲ. ಇವಾಗ ಫೈನಲಿ ಕೆಳಗಡೆ ಹೋಗಿ ಟೀ ಕುಡಿತಾ ಇದ್ದೀನಿ. ತುಂಬಾ ಬೇಜಾರು ಆಗ್ತಿದೆ. ಜಸ್ಟ್ ಮನೇಲಿ ಇದ್ದು ಬೋರ್ ಆಗ್ತಾ ಇದೆ. ಸೊ ಹಂಗೆ ಸುಮ್ಮನೆ ಹೊರಗಡೆ ಮೇಲೆ ಬಂದು. ನಿಮ್ಮನೆಲ್ಲೋ ಟೆರೆಸ್ ಇದೆಯಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಎಲ್ಲರ ಮನೆ ಟೆರೆಸ್ ಇರುತ್ತೆ, ಬಟ್ ವ್ಯೂ ಇಂಪಾರ್ಟೆಂಟ್ ಅಲ್ವಾ? ನನ್ ವ್ಯೂಸ್ ಅಂತ ತೋರಿಸ್ತೀನಿ, ಎಲ್ಲಾ ಕಡೆ ತೆಗೆಸ್ತು. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡ್ಬಿಟ್ಟು ಹೇಳಿ, ನಿಮಗೆ ಯಾವ ತರ ವ್ಲಾಗ್ ಬೇಕು, ಏನ್ ಇನ್ಫಾರ್ಮೇಶನ್ ಬೇಕು, ನಿಮಗೆ ಸ್ಕಿನ್ ಕೇರಾ, ಹೇರ್ ಕೇರಾ ಅಥವಾ ಅಡಿಗೆನಾ, ಏನ್ ಇನ್ಫಾರ್ಮೇಶನ್ ಬೇಕು ಅಂತ. ನೀವೇ ಯಾರನ್ನ ಬೈಕೊಂತ ಇದ್ರಿ ವಿಡಿಯೋ ನೋಡ್ಕೊಂಡು. ಸೊ ಯಾವ ತರ ಹೇಳಿದ್ರೆ ನಾನು ಆ ತರ ವಿಡಿಯೋ ಮಾಡಿ ಹಾಕ್ತೇನೆ. ಹಾಯ್, ನಮಸ್ಕಾರ. ಇದು ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಣ್ಣಿನ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೋಡಿ, ನನಗೆ -1.5 ಇರೋದು ಪವರು. ನಂದು ಸಿಲಿಂಡ್ರಿಕಲ್ ಇದೆ ಪವರು. ಸೊ ನಾನು ಒಂದು ½ ಕೂಡ ಗ್ಲಾಸಸ್ ಹಾಕೊಂಡೇ ಇದ್ರೆ, ನಾನು ದೂರ ನೋಡ್ದಲೇ ಇದ್ರಿ ತುಂಬಾ ಕಣ್ಣು ಬರುತ್ತೆ. ಸೊ ಇದು ಎಲ್ಲ ಯಂಗ್ಸ್ಟರ್ಸ್ ನೋಡ್ಬೇಕು. ಎದಕ್ಕಂದ್ರೆ ಅವಾಗಲೇ ನಿಮ್ಗೆ ಈ ದೃಷ್ಟಿ ಪವರ್ ತೊಂದರೆ ಆಗೋದು. ಫಸ್ಟ್ ಆಫ್ ಫಾರ್ಮಸ್ಟ್ ಥಿಂಗು, ನೀವು ಫೋನ್ ನೋಡ್ಬೇಕಾದ್ರೆ ದಯವಿಟ್ಟು ಕತ್ಲಲ್ಲಿ ಫೋನ್ ನೋಡ್ಬೇಡಿ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಕತ್ಲಲ್ಲಿ ಫೋನ್ ನೋಡ್ಬೇಡಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಫೋನ್ನ ಯಾವಾಗಲೂ ಸ್ವಲ್ಪ ದೂರ ಇಟ್ಕೊಂಡು ನೋಡಿ. ತುಂಬಾ ಹತ್ರಕ್ಕೆ ಹಿಂಗ್ ಇಟ್ಕೊಂಡು ಮಾತ್ರ ನೋಡಕ್ ಹೋಗ್ಬಿಡಿ. ಸ್ವಲ್ಪ ದೂರ ಇಟ್ಕೊಳ್ಳಿ. ನಂತರ ಫೋನ್ ನೋಡ್ಬೇಕಾದ್ರೆ ದಯವಿಟ್ಟು ಕನ್ನಡಕ ಹಾಕೊಂಡು ನೋಡಿ. ರೀಡಿಂಗ್ ಗ್ಲಾಸಸ್ ಅಂತ ಬರುತ್ತೆ, ಅದನ್ನ ತಗೊಂಡು ಹಾಕೊಂಡು ನೋಡಿ. ಎಸ್ಪೆಷಲಿ ಫಾರ್ ದ ಪೀಪಲ್ ಹೂಸ್ ವಾಚಿಂಗ್ ಫೋನ್ ಫಾರ್ ಅ ಲಾಟ್ ಆಫ್ ಟೈಮ್, ರೈಟ್? ಸೊ ಕನ್ನಡಕ ಹಾಕೊಂಡು ನೋಡಿ, ಇಲ್ಲಾಂದ್ರೆ ನಿಮಗೆ ತೊಂದರೆ ಆಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ, ದಯವಿಟ್ಟು ಒಳ್ಳೆ ಊಟ ಮಾಡಿ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಓಕೆ, ಫಸ್ಟ್ ನಾನು ಕನ್ನಡಕ ಹಾಕೋಬೇಕು, ನಾನು ಅನ್ಕೊಂಡು ಹೋಗುತ್ತೆ. ಒಳ್ಳೆ ಊಟ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಒಳ್ಳೆ ತರಕಾರಿ ತಿನ್ನಿ. ಎಸ್ಪೆಷಲಿ ಲೈಕ್ ಸ್ಪಿನಾಚ್, ಆಮೇಲೆ ಕ್ಯಾರೆಟ್, ಫಿಶು, ವೈಟಮಿನ್ ಎ ಯಾವ್ದು ಜಾಸ್ತಿ ಇರುತ್ತೆ ಅಲ್ವಾ. ವೈಟಮಿನ್ ಎ ಅಂತಾನೆ ಅಲ್ಲ, ಕಣ್ಣಿಗೆ ಒಳ್ಳೇದು ಅಂತಾನೆ ಅಲ್ಲ, ಎಲ್ಲಾ ಒಳ್ಳೆ ತರಕಾರಿಗಳು, ಹಣ್ಣು, ಆಮೇಲೆ ಫಿಶ್ ಆಗ್ಲಿ. ಅಕಸ್ಮಾತ್ ನೀವು ನಾನ್ ವೆಜ್ ತಿನ್ನಲ್ಲ ಅನ್ನೋದಾದ್ರೆ, ನೀವು ಸಪ್ಲಿಮೆಂಟ್ಸ್ ತಗೋಬಹುದು. ಸಪ್ಲಿಮೆಂಟ್ಸ್ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ, ಚಿಕ್ಕ ವಯಸ್ಸಿಂದಾನೆ ಇದು ಯಾರ್ಯಾರ ತಾಯಿ ಅಂತ ನೋಡ್ತೀರಿ, ಎಸ್ಪೆಷಲಿ ಮಕ್ಕಳಿಗೆ ನಾವು ಚಿಪ್ಸ್ ಪ್ಯಾಕೆಟ್ ಕೊಡೋ ಬದಲು ಅಥವಾ ಫೋನ್ ಕೊಡೋ ಬದಲು ಒಳ್ಳೆ ತರಕಾರಿಗಳನ್ನ ಕೊಡ್ಬೋದು. ಅಥವಾ ನೀವೇನ್ ಅಡಿಗೆ ಮಾಡ್ತಾ ಇದೀರೋ, ನೀವೇನ್ ಕೆಲಸ ಮಾಡ್ತಾ ಇದೀರೋ, ಮಕ್ಕಳನ್ನ ನೀವು ಇಂಕ್ಲೂಡ್ ಮಾಡ್ಕೊಂಡ್ರೆ ಅವ್ರು ಫೋನ್ ಕಮ್ಮಿ ಮಾಡ್ತಾರೆ, ಟಿವಿ ಕಮ್ಮಿ ಮಾಡ್ತಾರೆ. ದಯವಿಟ್ಟು 2 ವರ್ಷದ ಕೆಳಗಡೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಫೋನ್ ಆಗ್ಲಿ ಟಿವಿ ಆಗ್ಲಿ ಕೊಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟೇ ಕಷ್ಟ ಆಗಲಿ, ನೀವು ಆಬ್ವಿಯಸ್ಲಿ ಮಕ್ಕಳನ್ನ ಹೆತ್ತ ಮೇಲೆ ನಾವು ನೋಡ್ಕೊಂಡೇ ಬೇಕಾಗುತ್ತೆ. ಸೊ ಅವ್ರನ್ನ ಎಷ್ಟು ಫೋನ್ ಇಂದ ದೂರ ಇಡ್ತೀರೋ, ಇದನ್ನ ಅಷ್ಟು ತಪ್ಪಿಸ್ಬೋದು. ಯಾಕಂದ್ರೆ ನಾವಾಗಿ ನಮ್ಮ ಕೈಯಲ್ಲಿಂದಾನೇ ಅವರಿಗೆ ಕನ್ನಡಕ ಹಾಕ್ಸೋದ್ ತಪ್ಪಾಗುತ್ತೆ. ಸೊ ನಂದು ಏನಾಯ್ತು ಅಂದ್ರೆ, ನಾನೊಂದ್ 2 ವರ್ಷ ಕಂಟಿನ್ಯೂಸ್ ಆಗಿ ತುಂಬಾ ಸಿಕ್ಕಾಪಟ್ಟೆ ಕತ್ಲಲ್ಲಿ ಫೋನ್ ನೋಡ್ಬಿಟ್ಟೆ. ಅದಕ್ಕೆ ನನಗೆ ಔಟ್ ಆಫ್ ನೋ ವೇರ್ ನಮ್ಮ ಮನೇಲಿ ಯಾರು ಕನ್ನಡಕ ಹಾಕೊಳಲ್ಲ, ನಾನೇ ದ ಫಸ್ಟ್ ಪರ್ಸನ್ ಕನ್ನಡಕ ಹಾಕೋತಾ ಇರೋದು. ಸೊ ಆ ತರ ಆಗ್ಬಾರ್ದು ನಿಮಗುನುವೆ ಅಂತ ಅಂದ್ರೆ, ನೀವು ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ.